18 ಲಕ್ಷಕ್ಕೆ ನಿಮಗೆ ಈ ಒಂದು ಪ್ರೀಮಿಯಂ ಜಾಗ್ವಾರ್ ಸಿಗ್ತಾ ಇದೆ. ಇವಾಗ ನೋಡ್ತಾ ಇದ್ದೀರಾ ಮರ್ಸಿಡೀಸ್ ಬೆಂಜ್ ಎ ಕ್ಲಾಸ್ ಇರುವಂಥದ್ದು. ಸೊ ಆಲ್ಮೋಸ್ಟ್ ಪ್ರೀಮಿಯಂ ಗಾಡಿ ಅಂತ ಅಂದೇಶನ ಮೊದಲು ನೋಡೋದು ಲೋಗೋ. 725 ಫೈನಲ್ ಪ್ರೈಸ್ ಅಂದರೆ 7,25,000 ರೂಪಾಯಿಗೆ ನಿಮಗೆ ಒಂದು ಬೆಂಜ್ ಸಿಗ್ತಿದೆ. ಅದು ನಿಮಗೆ BMW ನೋಡ್ಕೊಂಬಿಡ 3 ಸೀರೀಸ್ ಇರುವಂಥದ್ದು. ಇದು ಬಂದು ನಿಮಗೆ 320D ಆಗಿರುತ್ತೆ. ಸೊ ಇದು ಫೈನಲ್ ಪ್ರೈಸ್ ಕೋಟ್ ಮಾಡಿರೋದು ಇವರು. ಆ್ಯಂಡ್ ಇದು ನಿಮಗೆ ಒಳ್ಳೆ ಒಂದು ಪವರು ಟಾಪ್ ಆ್ಯಂಡ್ ಗಾಡಿ ಅದರಲ್ಲೂ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ, ತುಂಬ ಕಡಿಮೆ ಪ್ರೈಸ್ಗೆ ಕೋಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಫೈನಲ್ಲು. ಸೊ ಗುರು ಇನ್ನೊಂದು BMW X5 ಇದೆ, ನಮ್ಮ ಮುಂದೆ ನೋಡ್ತಾ ಇರ್ಬೋದು. ಇದು ನೋಡೋಕೊಂಥರ XUV ವೇರಿಯಂಟ್ ಗಾಡಿಗಳು ನೋಡ್ತಿರ್ ಗೊತ್ತಾ, XUV 500 ಆ ರೇಂಜಲ್ಲಿ ಇರುತ್ತೆ. ಸೈಜು ವೈಟು ಎಲ್ಲ 5.5 ಲಕ್ಷಕ್ಕೆ ನೀವು ಸ್ವಿಫ್ಟು ಮತ್ತು ನೀವು ಬೇರೆ ಬೇರೆ ಗಾಡಿ ಚಿಕ್ಕ ಗಾಡಿಗಳು ತಗೊಳ್ಳೋದು ಬದಲು ಸೆಕೆಂಡ್ಸಲ್ಲಿ ತಗೊಳ್ತೀವಿ ಪ್ರೀಮಿಯಂ ಗಾಡಿ ಅಂತಂದರೆ BMW ಗಾಡಿನೇ ಬರುತ್ತೆ ಗುರು. ಸೊ ಹಾಯ್ ಗುರುಗಳೇ, ನೀವೇನಾದರೂ ಪ್ರೀಮಿಯಂ ಕಾರ್ಗಳನ್ನ ನೋಡ್ತಾ ಇದ್ರೆ ಅಂದರೆ ಜಾಗ್ವಾರ್ ಆಗಿರ್ಬೋದು, BMW ಆಗಿರ್ಬೋದು, ಆಡಿ ಆಗಿರ್ಬೋದು, ಬೆಂಜ್ ಆಗಿರ್ಬೋದು, ಸೊ ಈ ಥರ ನೀವೇನಾದರೂ ಪರ್ಟಿಕ್ಯುಲರ್ ಆಗಿ ಲಕ್ಸುರಿ ಕಾರ್ಗಳನ್ನ ನೋಡ್ತಾ ಇದ್ದೀರಾ ಅಂದರೆ ಮಾತ್ರ ಈ ವಿಡಿಯೋ ನೋಡಿ. ಸೊ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಫಸ್ಟು ನೋಡೋದಾದರೆ ಜಾಗ್ವಾರು. ಸೊ ಜಾಗ್ವಾರ್ ಡೀಟೇಲ್ಸ್ ನೋಡೋದಾದರೆ ಇದು ಬಂದು 2016 ಮಾಡಲ್ ಜಾಗ್ವಾರ್ ನಮ್ಮ ಮುಂಗಡೆ ಇದೆ. ಅದು ಫಸ್ಟ್ ಓನರ್ ಆಗಿರುವಂಥದ್ದು ಆ್ಯಂಡ್ ಪ್ರೀಮಿಯಂ ಲುಕ್ಕಲ್ಲಿ ಇರುವಂಥದ್ದು. ಆಲ್ಮೋಸ್ಟ್ ಇದೆಲ್ಲ ಬಂದು ನಿಮಗೆ ಅವಾಗ ತಗೋಬೇಕು ಅಂತಂದರೆ ಅರೌಂಡು 80-70 ಲಕ್ಷ ಇತ್ತೋ, 1 ಕೋಟಿ ಇತ್ತೋ ಗೊತ್ತಿಲ್ಲ, ಬಟ್ ಅಷ್ಟು ಕೊಡಬೇಕಾಗಿಲ್ಲ. ನಿಮಗೆ ಅಂದರೆ ಈ ಕಾರ್ ಬೇಕು ಅಂತಂದರೆ ಜಸ್ಟ್ ನೀವು 18 ಲ್ಯಾಕ್ ಕೊಟ್ಟರೆ ಸಾಕು. ಅಂದರೆ 18 ಲಕ್ಷಕ್ಕೆ ನಿಮಗೆ ಈ ಒಂದು ಪ್ರೀಮಿಯಂ ಜಾಗ್ವಾರ್ ಸಿಗ್ತಾ ಇದೆ. ಸೊ ಇದರಿಂದ ಫೀಚರ್ನ ನೋಡೋದಾದರೆ ಬನ್ನಿ ತೋರಿಸ್ತೀನಿ ಫೀಚರ್ ಏನೇನಿದೆ ಅಂತ. ಸೊ ನಿಮಗೆ ಜಾಗ್ವಾರ್ದು ಏನಾದರೂ ಇಂಟೀರಿಯರಲ್ಲಿ ಫೀಚರ್ ಹೇಳೋದಾದರೆ ಎಲ್ಲ ಥರ ಇದೆ. ಫಸ್ಟು ನೋಡೋದಾದರೆ ನಿಮಗೆ ಸೊ ನೋಡಿ ಎಲೆಕ್ಟ್ರಿಕ್ ಸೀಟ್ ಇರುವಂಥದ್ದು. ಇದು ನಿಮಗೆ ಮಸಾಜ್ ಸೀಟು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಬಕೆಟ್ ಸೀಟ್ ಥರ ಬರುತ್ತೆ, ಅಂದರೆ ಮಸಾಜ್ ಇಲ್ಲಿ ವೈಬ್ರೇಟ್ ಆಗುತ್ತೆ ಗಾಡಿ ಸ್ಟಾರ್ಟ್ ಆದಾಗ. ಆ್ಯಂಡ್ ನಿಮ್ಗೆ ಒಂಥರ ತುಂಬ ಲಾಂಗ್ ಹೋಗ್ತಿದ್ದೀರಾ ಅಂತಂದ್ರೂ, ಇಲ್ಲಾಂದ್ರೆ ಹೊರಗಡೆ ಹೋಗ್ತಿದ್ದೀರಾ ಅಂದ್ರೂ ಏನು ಪೇನ್ ಬರಲ್ಲ, ಅಂದರೆ ಮಸಾಜ್ ಮಾಡ್ತಾ ಹೋಗುತ್ತೆ. ಸೊ ಅದಾದಮೇಲೆ ಪ್ರೀಮಿಯಂ ಲುಕ್ ಅಂತಂದಮೇಲೆ ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಂಥದ್ರಲ್ಲಿ ಎಲ್ಲ ಫೀಚರ್ ಇರುತ್ತೆ, ಇಂಥ ಫೀಚರ್ ಇಲ್ಲ ಅನ್ನೋಂಗೆ ಇಲ್ಲ. ನಿಮ್ಗೆ ಸನ್ರೂಪ್ ಬೇಕಾ? ಸೊ ಡಬಲ್ ಸೈಡಲ್ಲಿ ನೋಡ್ತಾ ಇರ್ಬೋದು, 2 ಸೈಡಲ್ಲೂ ಕೂಡ ನಿಮಗೆ ಸನ್ರೂಪ್ ಇರುವಂಥದ್ದು. ಆ್ಯಂಡ್ ಇಂಟೀರಿಯರ್ ನೋಡ್ಕೊಳ್ಳಿ, ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಸೊ ಈ ಬ್ರ್ಯಾಂಡ್ಗೆ ಕೊಡಬೇಕು. ಸೊ ಇಂಥ ಫೀಚರ್ ಇಲ್ಲ ಅನ್ನೋಂಗೆ ಇಲ್ಲ, ಪ್ರತಿಯೊಂದು ಫೀಚರ್ ಇರುವಂಥದ್ದು. ಇದಕ್ಕೆ ನಿಮಗೆ 6 ಏರ್ ಬ್ಯಾಗ್ ಬರುವಂಥದ್ದು. ಬಾಡಿ ಲೈನ್ ನೋಡ್ಕೊಳ್ಳಿ, ಸೊ ಫುಲ್ಲು ಪ್ರೀಮಿಯಂ ಆ್ಯಂಡ್ ಒಳ್ಳೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಇವಾಗ ನೋಡ್ತಾ ಇದ್ದೀರಾ ಮರ್ಸಿಡೀಸ್ ಬೆಂಜ್ ಎ ಕ್ಲಾಸ್ ಇರುವಂಥದ್ದು. ಸೊ ಆಲ್ಮೋಸ್ಟ್ ಪ್ರೀಮಿಯಂ ಗಾಡಿ ಅಂತ ಅಂದೇಶನ ಮೊದಲು ನೋಡೋದು ಲೋಗೋ. ಸೊ ಲೋಗೋಕ್ಕೆ ನೀವು ಫಿದಾ ಆಗ್ಬಿಡ್ಬೇಕು, ಯಾಕಂದರೆ ಆಲ್ಮೋಸ್ಟ್ ಗೊತ್ತಿರುತ್ತಲ್ಲ ಬೆಂಜ್ ಅಂದೇಶನ. ಆಲ್ಮೋಸ್ಟು ಇದು ಬಂದು ನಿಮಗೆ A180, ಓಕೆನಾ, ಇದು A180. ಸೊ ನಿಮಗೆ ಜೆಟ್ ಬ್ಲ್ಯಾಕ್ ಕಲರ್ ಇರೋದು ಅಂದರೆ ಬ್ಲ್ಯಾಕ್ ಬ್ಯೂಟಿ ಅಂತಲೇ ಹೇಳ್ಬೋದು. 725 ಫೈನಲ್ ಪ್ರೈಸ್ ಅಂದರೆ 7,25,000 ರೂಪಾಯಿಗೆ ನಿಮಗೆ ಒಂದು ಬೆಂಜ್ ಸಿಗ್ತಿದೆ. ಅದು ನಿಮಗೆ ಪ್ರೀಮಿಯಂ ಲುಕ್ಕು ಜೆಟ್ ಬ್ಲ್ಯಾಕ್ ಬ್ಯೂಟಿ ಅಂತಲೇ ಹೇಳ್ಬೋದು. ಇದ್ರ ಫೀಚರ್ ನೋಡೋಣ ಬನ್ನಿ. ಓಕೆ, ಕಸ್ಟಮೈಸ್ ಕಂಪ್ನಿ ಸೀಟ್ ಇರುವಂಥದ್ದು. ಅಲ್ಲಿ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟಿಯರಿಂಗು ಆ್ಯಂಡ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್. ಸೊ ಇದು ವಿತ್ ಬ್ಲೂಟೂತು ಆ್ಯಂಡ್ ಕಂಪ್ಲೀಟಾಗಿ ಪ್ರೀಮಿಯಂ ಅಂತಂದರೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ನಿಮಗೆ ಯಾವ ಥರ ಲಕ್ಸುರಿ ಕಾರ್ ಇರುತ್ತೆ ಅಂತ. ಇಂಟೀರಿಯರ್ ನೋಡ್ಕೊಳ್ಳಿ ಸಾಕು, ಇಂಥ ಫೀಚರ್ ಇಲ್ಲ ಅನ್ನೋಂಗಿಲ್ಲ. ಬಟ್ ಇದರಲ್ಲಿ ನಿಮಗೆ ಸನ್ರೂಪ್ ಅಂದ್ಬಿಟ್ಟು ಇನ್ನೆಲ್ಲ ಇದೆ. ಸೊ ನೋಡ್ತಾ ಇರ್ಬೋದು, ಸನ್ರೂಪ್ ಒಂದಿಲ್ಲ ಅನ್ನೋದೊಂದು ಬಿಟ್ಟರೆ ಪ್ರತಿಯೊಂದು ಫೀಚರು ಇದೆ ಅಂತಲೇ ಹೇಳ್ಬೋದು. ಇಂಥದ್ದಿಲ್ಲ ಅನ್ನೋಂಗೆ ಇಲ್ಲ. ಒಂದ್ಸಲ ಬ್ಯಾಕ್ ಪ್ರೊಫೈಲು ಕೂಡ ನೋಡ್ಕೋಬೋದು. ಸೊ ಇನ್ನೊಂದು BMW ಆ್ಯಂಡ್ ನಿಮ್ಗೆ ಆಲ್ರೆಡಿ ಜಾಗ್ವಾರ್ ತೋರಿಸಿದ್ದೀನಿ, ಬೆಂಜು ತೋರಿಸಿದ್ದೀನಿ, BMW ತೋರಿಸ್ತೀನಿ, ಆಡಿನೂ ತೋರಿಸ್ತೀನಿ. ಸೊ ಇವಾಗ BMW ನೋಡ್ಕೊಂಬಿಡ 3 ಸೀರೀಸ್ ಇರುವಂಥದ್ದು. ಇದು ಬಂದು ನಿಮಗೆ 320D ಆಗಿರುತ್ತೆ. ಸೊ ಇದು ಫೈನಲ್ ಪ್ರೈಸ್ ಕೋಟ್ ಮಾಡಿರೋದು ಇವರು 750 ಇರುವಂಥದ್ದು. ನೆಗೆಷಬಲ್ ಎಲ್ಲ ಮಾಡ್ಕೋಬೇಡಿ, ಯಾಕಂದರೆ ಫೈನಲ್ ಪ್ರೈಸ್ನ ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಇದ್ರ ಬಗ್ಗೆ ಫೀಚರ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ಬಾಡಿ ಲೈನ್ ನೋಡ್ಕೊಳ್ಳಿ ಒಂದ್ಸಲ. ಸೊ ಇಂಟೀರಿಯರ್ ನೋಡ್ಕೋಬೋದು ಒಂದ್ಸಲ. ಆ್ಯಂಡ್ ಪವರ್ ವಿಂಡೋ, ಪವರ್ ಸ್ಟಿಯರಿಂಗು ಆ್ಯಂಡ್ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಆ್ಯಂಡ್ ನೋಡಿ ಬ್ರ್ಯಾಂಡ್ BMW, ಈ ಬ್ರ್ಯಾಂಡ್ಗೆ ಕೊಡಬೇಕು ದುಡ್ಡು. ಇಂಟೀರಿಯರ್ ನೋಡಿ ಸಾಕತ್ತಾಗಿದೆ, ಸನ್ರೂಪ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಬ್ಯಾಕ್ ಪ್ರೊಫೈಲ್ ಒಂದು ಸಲ ನೋಡ್ಕೊಳ್ಳಿ. ಸೊ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಫೀಚರ್ ಎಲ್ಲ ಇದೆ, ಇನ್ನೇನು ಹೇಳೋದು. ಇದ್ರ ಬಗ್ಗೆ ಫೀಚರ್ ಹೇಳಿದ್ರೆ ಅವಮಾನ ನಮಗೆ ಆಗ್ಬಿಡುತ್ತೆ, ಯಾಕಂದರೆ ಪ್ರೀಮಿಯಂ ಲುಕ್ಕಲ್ಲಿ ಇರುವಂಥದ್ದಲ್ವಾ. ಸೊ ಹಾಗಾಗಿ ಗುರುಗಳು ಇನ್ನೊಂದು ನೆಕ್ಸ್ಟು ಆಡಿ ಇದೆ, ಆಡಿ A4 ಅಂತಲೇ ಹೇಳ್ಬೋದು. ಸೊ ಆಡಿ A4 ಬಂದು ನಿಮಗೆ 2009 ಮಾಡಲ್ ಆಗಿರುತ್ತೆ, 3.2 ಇಂಜಿನ್ ಆಗಿರುತ್ತೆ. ಆ್ಯಂಡ್ ಇದು ನಿಮಗೆ ಒಳ್ಳೆ ಒಂದು ಪವರು ಟಾಪ್ ಆ್ಯಂಡ್ ಗಾಡಿ ಅದರಲ್ಲೂ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ, ತುಂಬ ಕಡಿಮೆ ಪ್ರೈಸ್ಗೆ ಕೋಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫೈನಲ್ಲು 650 ಅಂದರೆ 6,50,000ಕ್ಕೆ ನಿಮಗೆ ಆಡಿ ಕಾರ್ನ ಕೊಡ್ತಾ ಇದ್ದಾರೆ. ನೋಡ್ಕೊಂಬಿಡಿ ಇಂಟೀರಿಯರ್ ಫೀಚರ್ ಒಂದ್ಸಲ. ಸೊ ನೋಡಿ ಬಾಡಿ ಲೈನ್ ನೋಡ್ತಾ ಇರ್ಬೋದು, ಪ್ರೀಮಿಯಂ ಲುಕ್ಕಲ್ಲಿ ಇದೆ ಅಂತಲೇ ಹೇಳ್ಬೋದು. ನೋಡಿ ಇಂಟೀರಿಯರ್ ನೋಡಿ ಗುರು, ಕಳೆದೋಗ್ತೀರಾ, ಸಖತ್ತಾಗಿದೆ ಇಂಟೀರಿಯರ್. ಆಟೋಮೆಟಿಕ್ ವೇರಿಯಂಟು ಅಂದರೆ ನಿಮಗೆ ಆಲ್ಮೋಸ್ಟ್ ಪ್ರೀಮಿಯಂ ಕಾರ್ಸ್ಗಳೆಲ್ಲ ಆಟೋಮೆಟಿಕ್ ವೇರಿಯಂಟೇ ಬರುತ್ತೆ. ನನಗೆ ಆದರೆ ಮ್ಯಾನ್ಯುವಲ್ ಅಂತಂದರೆ ತುಂಬ ಇಷ್ಟ. ಮ್ಯಾನ್ಯುವಲ್ ಯಾರಿಗೆಲ್ಲ ಇಷ್ಟ ಒಂದ್ಸಲ ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ. ಇದರಲ್ಲಿ ಎಲ್ಲ ಫೀಚರ್ ಇದೆ, ಸೊ ನೋಡ್ಕೊಂಬಿಡಿ. ಸೊ ನಿಮಗೆ ಬ್ಯಾಕ್ ಪ್ರೊಫೈಲು ಕೂಡ ತೋರಿಸ್ತೀನಿ ಒಂದ್ಸಲ.
ಸೊ ಗುರು ಇನ್ನೊಂದು BMW X5 ಇದೆ ನಮ್ಮ ಮುಂದೆ ನೋಡ್ತಾ ಇರ್ಬೋದು. ಇದು ನೋಡೋಕೆ ಒಂಥರ XUV ವೇರಿಯಂಟ್ ಗಾಡಿಗಳು ನೋಡ್ತಿರಿ ಗೊತ್ತಾ, XUV 500 ಆ ರೇಂಜಲ್ಲಿ ಇರುತ್ತೆ, ಸೈಜು ವೈಟು ಎಲ್ಲ ಓಕೆನಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೇವಿ ಬ್ಲೂ ಥರ ಬರುತ್ತೆ ಆ್ಯಂಡ್ ದೂರದಿಂದ ನೋಡಿದ್ರೆ ಬ್ಲ್ಯಾಕ್ ಥರನೂ ಕಾಣುತ್ತೆ. ಸೊ ನೀವು ಹೆಂಗೆ ತಿಳ್ಕೊತೀರಾ ಹಂಗೆ ಅಂತ ಹೇಳ್ಬೋದು. ಬಟ್ ನೀವು ದೂರದಿಂದ ನೋಡಿದ್ರೆ ಬ್ಲ್ಯಾಕ್ ಥರ ಕಾಣಿಸ್ತೀವಿ, ಇವಾಗ ಬಂದಾಗ ನೋಡಿದ್ರೆ ಹೆವಿ ಬ್ಲೂ ಥರ, ಅಂದರೆ ಹತ್ರಕ್ಕೆ ಬಂದಾಗ ಬ್ಲೂ ಡಾರ್ಕ್ ಆಗಿ ಅನ್ಸುತ್ತೆ ಅಷ್ಟೇ. ಬಟ್ ಚೆನ್ನಾಗಿದೆ, ಪ್ರೀಮಿಯಮ್ ವೆಹಿಕಲು, ಅದ್ರ ಬಗ್ಗೆ ಎಲ್ಲ ಬಿಟ್ಬಿಡಿ, ಕಲರ್ ಗಾಡಿ ನೋಡ್ಬೇಕು ಇಂಪಾರ್ಟೆಂಟ್ ಅಷ್ಟೇ. ಇಂಟೀರಿಯರ್ ಫೀಚರ್ ಓಕೆ, ಇಂಟೀರಿಯರ್ ಫೀಚರ್ ತೋರಿಸೋಕೆ ಮೊದಲೇ ಡೀಟೇಲ್ಸ್ ಹೇಳ್ಬಿಡ್ತೀನಿ. 2010 ಮಾಡಲ್ ಇದು. ಫೈನಲ್ ಪ್ರೈಸ್ ಕೋಟ್ ಮಾಡಿರೋ ಬಂದು 5.5 ಅಂದರೆ 5,50,000 ಕೋಟ್ ಮಾಡಿದರೆ. ಪ್ರೀಮಿಯಂ ಕಾರ್ 5.5 ಲಕ್ಷಕ್ಕೆ ನೀವು ಸ್ವಿಫ್ಟು ಮತ್ತು ನೀವು ಬೇರೆ ಬೇರೆ ಗಾಡಿ ಚಿಕ್ಕ ಗಾಡಿಗಳು ತಗೊಳ್ಳೋದು ಬದಲು ಸೆಕೆಂಡ್ಸಲ್ಲಿ ತಗೊಳ್ತೀವಿ ಪ್ರೀಮಿಯಂ ಗಾಡಿ ಅಂತಂದರೆ BMW ಗಾಡಿನೇ ಬರುತ್ತೆ ಗುರು. ಇಂಟೀರಿಯರ್ ಫೀಚರ್ ತೋರಿಸ್ತೀನಿ ಬನ್ನಿ ಒಂದ್ಸಲ. ಆ್ಯಂಡ್ ಇನ್ನೊಂದು ವಿತ್ NOC ಹೇಳ್ತಾ ಇರೋದು ಕೆ ಗಾಡಿ ಅಲ್ಲ. ಕೆ ಅಂತಂದರೆ ಒಂದು 1 ಲಕ್ಷನೇ ಜಾಸ್ತಿ ಆಗ್ಬೋದು, ಇಲ್ಲ 70,000ನೇ ಆಗ್ಬೋದು, ಅದು ನನಗೆ ಐಡಿಯಾ ಇಲ್ಲ. 1 ಲಕ್ಷ ಒಳಗೆ ನಿಯರ್ ಆಗ್ಬೋದು. ಸೊ ಇಂಟೀರಿಯರ್ ನೋಡ್ಕೊಂಬಿಡಿ, ಸನ್ ರೂಪ್ ನೋಡಿ, ಯಾವ ಸನ್ ರೂಪ್, ಸನ್ ರೂಪ್ ನೋಡಿ, ಇಲ್ಲಿಂದ ತನಕ ಇದೆ ಸನ್ ರೂಪ್. ಇದು ಆಟೋಮೆಟಿಕ್ ವೇರಿಯಂಟು, ತುಂಬ ಸಖತ್ತಾಗಿದೆ. ಸೊ ನೋಡಿದ್ರಲ್ಲ ಆ ಪ್ರೀಮಿಯಂ ಕಾರ್ಸ್ಗಳು ಇವ್ರ ಇಷ್ಟೇ ಅಲ್ಲ, ಇನ್ನೂ ತುಂಬ ಪ್ರೀಮಿಯಂ ಕಾರ್ಸ್ ಇದೆ. ಸೊ ನಿಮಗೆ ಯಾವುದಾದ್ರೂ ಪ್ರೀಮಿಯಂ ಕಾರ್ಸ್ಗಳು ಬೇಕು ಅಂತಂದರೆ ಸ್ಕ್ರೀನ್ ಅಂತ ನಂಬರ್ಗೆ ಕಾಲ್ ಮಾಡಿ, ಅಥವಾ ಇದರಲ್ಲೇ ಏನಾದರೂ ಬೇಕು ಅಂತಂದ್ರೂ ಕೂಡ ನೀವು ಕಾಲ್ ಮಾಡ್ಬೋದು. ಕೆಲವು ಕೆ ಗಾಡಿಗಳು ತೋರಿಸಿದ್ದೀನಿ, ಕೆಲವು NOC ಗಾಡಿಗಳನ್ನ ಕೊಟ್ಟಿದ್ದೀನಿ. ಸೊ ಸ್ಕ್ರೀನ್ ನಂಬರ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ನೂ ಫುಲ್ ಇನ್ಫಾರ್ಮೇಷನ್ ತಗೊಳ್ಳಿ. ಜಸ್ಟ್ ಪ್ರೀಮಿಯಂ ಕಾರ್ ಹುಡುಕ್ತಾ ಇರೋರಿಗೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಕೆಲವು ಕಡೆ ನೋಡಿ ಒಂದು 5.5 ಲಕ್ಷ ಕೋಟ್ ಮಾಡಿದ್ದಾರೆ BMWಗೆ ಅಂತಂದರೆ ಒಂದು ಸ್ವಿಫ್ಟ್ ತಗೊಳ್ಳೋ ರೇಂಜ್ಗೆ ನೀವು ಪ್ರೀಮಿಯಂ ಕಾರ್ನ ತಗೋಬೋದಲ್ವಾ, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಕಮೆಂಟ್ಸ್ ಮಾಡಿ ನಿಮ್ಗೆ ಯಾವ ಕಾರ್ ಬೇಕು, ಯಾವ ಕಾರ್ ಇಷ್ಟ ಆಯಿತು ಅಂತ. ಸೊ ಇದೇ ಥರ ವೀಡಿಯೋಸ್ಗಳು ಕೊಡ್ತಾ ಹೋಗ್ತೀನಿ ಪ್ರೀಮಿಯಂ ಕಾರ್ಗಳ ಬಗ್ಗೆ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಸ್ಕ್ರೀನ್ ನಂಬರ್ಗೆ ಕಾಲ್ ಮಾಡಿ ಫುಲ್ ಇನ್ಫಾರ್ಮೇಷನ್ ತಗೊಳ್ಳಿ ಮೊದಲೇ ಹೇಳ್ದಂಗೆ. ಆ್ಯಂಡ್ ಇನ್ನೂ ಯಾರೆಲ್ಲ ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ ಯಾರಾದರೂ ಪ್ರೀಮಿಯಂ ಕಾರ್ ಹುಡುಕೋರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಫ್ಯೂಚರಲ್ಲೂ ತಗೋಬೇಕು ಅಂತ ಅನ್ನೋರ್ಗೂ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಒಂದು ಐಡಿಯಾ ಇರುತ್ತೆ ಯಾವಾಗ ತಗೋಬೇಕು. ಯಾಕಂದರೆ ಲೋನ್ ಮೇಲೆ ಹೋಗಬೇಕು, ಇಲ್ಲಾಂದರೆ ನಾನು ಶೋರೂಮಲ್ಲಿ ತಗೊಳ್ತೀನಿ ಅಂತಂದಾಗ ಸ್ವಲ್ಪ ಇವಾಗ ಇದು ಆ ಕಾರ್ನ ಒಂದು ಪ್ರೈಸ್ಗಿಂತ ಲೋನ್ ಮೇಲೆ ಹೋದಾಗ ಸ್ವಲ್ಪ ಬಡ್ಡಿ ಅದು ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ನಾವು ಕಮ್ಮಿಲಿ ತೊಗೊಳ್ತೀವಿ, ಸೆಕೆಂಡ್ಸಲ್ಲಿ ತೊಗೊಂಡ್ರು ಲೋನ್ ಮೇಲೆ ತೊಗೊಳ್ತೀನಿ ಅನ್ನೋರ್ಗೂ ತುಂಬ ಯೂಸ್ ಆಗಲಿ. ಆ್ಯಂಡ್ ನಿಮಗೆ ಸ್ವಿಫ್ಟ್ ತೊಗೊಳ್ಳೋ ಒಂದು ಪ್ರೈಸ್ಗೆ ಒಂದು ಪ್ರೀಮಿಯಂ ಕಾರ್ಗಳನ್ನ ಬರಲಿ, ತಗೊಳ್ಳಿ ಅನ್ನೋ ಒಂದು ರೀಸನ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.